ಶಬರಿಮಲೆ ಅಯ್ಯಪ್ಪ ಸನ್ನಿಧಿಗೆ ಮಿತಿಮೀರಿ ಭಕ್ತ ಸಾಗರ ಹರಿದು ಬರ್ತಿದೆ. ಊಟ ನೀರಿಲ್ಲದೆ ನೂಕುನುಗ್ಗಲಲ್ಲಿ ಪರದಾಡುವಂತಾಗಿದೆ. ಈ ಮಧ್ಯೆ ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಹಾವಳಿ ಆತಂಕ ಹುಟ್ಟಿಸಿದೆ. ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕೇಂದ್ರ, ಹಿಂದೂಗಳ ಪ್ರಸಿದ್ಧ ಯಾತ್ರಾ ಸ್ಥಳ, ಕೋಟ್ಯಾನು ಕೋಟಿ ಭಕ್ತರ ಆರಾಧ್ಯ ಮೂರ್ತಿಯ ಪವಿತ್ರ ಸ್ಥಾನ. ಶಬರಿಮಲೆ ಅಂದ್ರೆ ಅದೆಷ್ಟೋ ಭಕ್ತರ ಮನಸ್ಸಿಗೆ ನೆಮ್ಮದಿಯ ಕೇಂದ್ರವಾಗಿದೆ, ಭಕ್ತಿಯ ಬೀಡಾಗಿದೆ. ಸದ್ಯ ಇದೇ ಸನ್ನಿಧಿಯೇ ಭಕ್ತರ ಹೊಳೆ ಹರಿದು ಬರ್ತಿದೆ. ಹಿಂದೆಂದೂ ಕಾಣದ ಜನಸಾಗರಕ್ಕೆ ಸಾಕ್ಷಿಯಾಗಿದೆ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ. ಕೇರಳದ ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ ಮಂಡಲ ಪೂಜೆ ಆರಂಭವಾಗಿದೆ. ಕಳೆದ ಭಾನುವಾರದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಓಪನ್ ಮಾಡಲಾಗಿದೆ. ಹೀಗಾಗಿ ಶಬರಿಮಲೆ ಅಯ್ಯಪ್ಪ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಕಣ್ಣು ಹಾಯಿಸಿದಷ್ಟೂ ದೂರ ಸ್ವಾಮಿ ಭಕ್ತರೇ ಕಾಣ್ತಿದ್ದು, 3 ದಿನಗಳಲ್ಲಿ 3 ಲಕ್ಷಕ್ಕೂ ಅಧಿಕ ಭಕ್ತರು ದರ್ಶನ ಪಡೆದಿದ್ದಾರೆ. ಸದ್ಯ ದರ್ಶನಕ್ಕಾಗಿ 14 ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೆಜ್ಜೆ ಇಡೋದಕ್ಕೂ ಮಹಿಳೆಯರು, ಮಕ್ಕಳು ಒದ್ದಾಡ್ತಿದ್ದಾರೆ. ಕುಡಿಯಲು ನೀರಿಲ್ಲದೆ, ಊಟ ಸಿಗದೆ, ಸ್ವಚ್ಛತೆ ಇಲ್ಲದೆ ಪರದಾಡ್ತಿದ್ದಾರೆ. ನೀಲ್ಕಲ್ನಲ್ಲಿ ಭಕ್ತರ ವಾಹನಗಳು ಪಾರ್ಕಿಂಗ್ನಲ್ಲೇ ಜಾಮ್ ಆಗಿವೆ. ವಾಹನಗಳಲ್ಲಿ ತೆರಳಿರುವ ಭಕ್ತರು ಪಾರ್ಕಿಂಗ್ಗಾಗಿಯೇ 1-2 ತಾಸು ಹುಡುಕುವ ಪರಿಸ್ಥಿತಿ ಎದುರಾಗಿದೆ. ಈ ಮಧ್ಯೆ ಸರತಿ ಸಾಲಿನಲ್ಲಿ ಉಂಟಾದ ನೂಕುನುಗ್ಗಲು ಮತ್ತು ಉಸಿರಾಟದ ಸಮಸ್ಯೆಯಿಂದಾಗಿ 58 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ಕರ್ನಾಟಕದಿಂದಲೂ ಸಾವಿರಾರು ಮಾಲಾಧಾರಿಗಳು ದರ್ಶನಕ್ಕೆ ತೆರಳಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಯಾಲದಹಳ್ಳಿ ಕೊಪ್ಪಲು ಗ್ರಾಮದ 33 ಭಕ್ತರು ಸಿಲುಕಿಕೊಂಡಿದ್ದಾರೆ. ಕೇರಳದ ಏರಿಮಲೈ ತಟ್ಟಿಪಿಟ್ಟಂ ಬಳಿ ಬಸ್ ಪಲ್ಟಿಯಾಗಿದ್ದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಹಲವರು ಗಾಯಗೊಂಡಿದ್ದು ಶಬರಿಮಲೆಗೆ ಹೋಗಲು ಸಾಧ್ಯವಾಗದೆ ಕಂಗಾಲಾಗಿದ್ದಾರೆ. ತಮ್ಮನ್ನ ಊರಿಗೆ ವಾಪಸ್ ಕರೆಸಿಕೊಳ್ಳಿ ಅಂತ ಅಂಗಲಾಚುತ್ತಿದ್ದಾರೆ. ಕೇರಳದಲ್ಲಿ ಅಮೀಬಾ ಅಬ್ಬರ, ಭಕ್ತರಲ್ಲಿ ಆತಂಕ. ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ರಿಲೀಸ್. ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ರೋಗದ ಹಾವಳಿಯೂ ಜೋರಾಗಿದೆ. ಮೆದುಳು ತಿನ್ನುವ ನೆಗ್ಲೇರಿಯಾ ಪೌಲೇರಿ ಎಂಬ ವೈರಸ್ ಭಯ ಹುಟ್ಟಿಸಿದೆ. ಇದು ಅಯ್ಯಪ್ಪನ ದರ್ಶನದ ಸಂಭ್ರಮದಲ್ಲಿರೋ ಭಕ್ತರಿಗೆ ಟೆನ್ಷನ್ ತಂದಿಟ್ಟಿದೆ. ಈ ವೈರಸ್ ಕರ್ನಾಟಕಕ್ಕೂ ಆತಂಕ ಹೆಚ್ಚಿಸಿದ್ದು, ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಶಬರಿಮಲೆ ಅಯ್ಯಪ್ಪ ಭಕ್ತರಿಗಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಅಮೀಬಾ ಗೈಡ್ಲೈನ್ಸ್. ಅಮೀಬಾ ರೋಗಕ್ಕೆ ಸೂಕ್ತ ಚಿಕಿತ್ಸೆ ಇಲ್ಲ. ಇದನ್ನ ತಡೆಗಟ್ಟೋದು ಒಂದು ಸವಾಲಾಗಿದ್ದು, ನಿಂತ ನೀರಿನಲ್ಲಿ ಸ್ನಾನ ಮಾಡೋದನ್ನ ತಪ್ಪಿಸಿ ಕುದಿಸಿದ ಮತ್ತು ತಂಪಾಗಿಸಿದ ನೀರು ಬಳಸಿ. ರೋಗ ಲಕ್ಷಣ ಕಂಡು ಬಂದಲ್ಲಿ ನಿರ್ಲಕ್ಷ್ಯ ಬೇಡ. ಕೂಡಲೇ ವೈದ್ಯರನ್ನ ಸಂಪರ್ಕಿಸಿದ್ರೆ ಸೂಕ್ತ ಅಂತ ಭಕ್ತರಿಗಾಗಿ ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ರಾಜ್ಯದ ನಾನಾ ಮೂಲೆಗಳಿಂದ ಶಬರಿಮಲೆಗೆ ಭಕ್ತರು ಪ್ರಯಾಣ ಬೆಳೆಸುತ್ತಿದ್ದಾರೆ. ಮಾರ್ಗಸೂಚಿ ಬೆನ್ನಲ್ಲೇ ಭಕ್ತರು ಅಲರ್ಟ್ ಆಗಿದ್ದು, ಗೈಡ್ಲೈನ್ಸ್ ಬಗ್ಗೆ ಅರಿವಿದೆ ಅಂದಿದ್ದಾರೆ. ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದೇವೆ, ಯಾವುದೇ ಆತಂಕವಿಲ್ಲ ಎಂದು ಹೇಳಿದ್ದಾರೆ. ಭಕ್ತಾದಿಗಳಲ್ಲಿ ನನ್ನೊಂದೇನು ವಿನಂತಿ ಅಂತಂದ್ರೆ, ದಯಮಾಡಿ ಭಕ್ತಾದಿಗಳು ಶುದ್ಧವಾದ ಹರಿಯುವ ಪಂಪಾ ನದಿಯಲ್ಲಿ ಸ್ನಾನ ಮಾಡೋದ್ರ ಏನೂ ತೊಂದರೆ ಇಲ್ಲ. ಸಾಧ್ಯದಷ್ಟು ನೀವು ಮೂಗಿನಲ್ಲಿ ಯಾವುದೇ ತರ ನೀರು ಹೋಗ್ಲಾರ್ದಂಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನೀವು ಕ್ಲಿಪ್ಪಿಂಗ್ ಬಳಸಬಹುದು ಅಥವಾ ಮೂಗನ್ನು ಮುಚ್ಚಿಕೊಂಡು ನೀವು ಸ್ನಾನ ಮಾಡಿ. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ಕೇರಳ ಸರ್ಕಾರನೇ ಜನಸಂಖ್ಯೆ ಕಮ್ಮಿ ಬರಲಿ ಅಂದ್ಬಿಟ್ಟು ಅವರು ಏನೋ ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾ ಇದಾರೆ. ಅದನ್ನ ಇವರು ನಮ್ಮ ಸ್ವಾಮಿಗಳು ಏನಿದ್ದಾರೆ ಆದಷ್ಟು ಒಂಚೂರು ಲಿಮಿಟ್ ಆಗಿ ಹೋಗಿ ಒಂಚೂರು ಇದು ಮಾಡಬೇಕು ಅನ್ನೋದು ನಾವು ಒಂದು ಬೇಡಿಕೆ ಮಾಡ್ಕೊಳ್ತೀವಿ. ಒಟ್ಟಾರೆ ವೈರಸ್ ಹಾವಳಿ ಮಧ್ಯೆಯೇ ಲಕ್ಷಾಂತರ ಭಕ್ತರು ಅಯ್ಯಪ್ಪನ ದರ್ಶನಕ್ಕೆ ತೆರಳುತ್ತಿದ್ದಾರೆ. ಆರೋಗ್ಯ ಇಲಾಖೆಯ ಗೈಡ್ಲೈನ್ಸ್ ಪಾಲಿಸಿ ಎಚ್ಚರಿಕೆಯಿಂದ ಇರಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.